ಪಠ್ಯ ಪುಸ್ತಕ ಹಂಚಬೇಕು, ಬಟ್ಟೆ ಹಂಚಬೇಕು, ಆಮೇಲಿಂದ ಅದ್ರ ಡಾಟಾ ತರಬೇಕು, ಆಮೇಲಿಂದ ಬಿಸಿ ಊಟದ ಸಾಮಗ್ರಿ ಪ್ರತಿದಿನ ಒಂದ್ ಹುಡುಗ ಎಷ್ಟು ಖರ್ಚು ಆಯ್ತು ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದು ನಾನು ಎಂಟ್ರಿ ಮಾಡಿ ರಿಜಿಸ್ಟರ್ ಎಂಟ್ರಿ ಮಾಡ್ಕೋಬೇಕು. ಎಲ್ಲ ಟೀಚರ್ಸ್ ಯಾರು ಇಲ್ಲ, ಟೀಚರ್ಸೇ ಮಾಡಬೇಕು. 2 ತಿಂಗಳು ತನಿಖೆ ಮಾಡಿದ್ರು ಒಂದು ಲವಿ ಡವಿ ಪ್ರಕರಣಕ್ಕೆ ಸಿಕ್ಕಂತ ಶಿಕ್ಷಕಿ ಶಾಲೆಯಲ್ಲೇ ಕ್ಲಾಸ್ ರೂಮ್ನಲ್ಲೇ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ಕಲಾ ಮಾಧ್ಯಮದಲ್ಲಿ ನಾನು ಹೀಗೆ ಒಂದು ವಿಡಿಯೋ ಮಾಡಿದ್ದೆ ಸರ್ಕಾರಿ ಶಾಲೆಯ ಬಗ್ಗೆ, ಸರ್ಕಾರಿ ಶಾಲೆಯ ಶಿಕ್ಷಕರು ಶಿಕ್ಷಕಿಯರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಏನು ಅಂತಂದರೆ, ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಹಂತದಲ್ಲಿ, ಪ್ರೌಢಶಾಲಾ ಹಂತದಲ್ಲಿ ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳಬೇಕಾದಂತಹ ಶಿಕ್ಷಕರು ಹೇಗೆ ಸರ್ಕಾರದ ಬೇರೆ ಬೇರೆ ಯೋಜನೆಗಳಿಗೆ ಅವ್ರನ್ನ ವಿನಿಯೋಗಿಸಲಾಗ್ತಾ ಇದೆ. ಅದು ಮಧ್ಯಾಹ್ನದ ಬಿಸಿ ಊಟ ಆಗಿರಬಹುದು, ಅಥವಾ ಈ ಸರ್ವೆಗಳು, ಚುನಾವಣೆಗಳು ಇತ್ಯಾದಿ ಏನೇನೋ ಕೆಲಸಗಳಿಗೆ ಅವ್ರನ್ನ ಬಳಸ್ಕೊಳ್ಳುವಂಥದ್ದು. ಆಮೇಲೆ ಅನೇಕ ಸರ್ಕಾರಿ ಶಾಲೆಗಳಲ್ಲೇ ಅನೇಕ ದಾಖಲೀಕರಣದ ಕೆಲಸಗಳಿಗೆ ಅವ್ರನ್ನ ಬಳಸ್ಕೊಳ್ಳುವಂಥದ್ದು. ಹೀಗೆ ಅನೇಕ ವಿಚಾರಗಳ ಕುರಿತಾಗಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ತುಂಬ ಪ್ರತಿಕ್ರಿಯೆ ಅದಕ್ಕೆ ಬಂದಿದೆ ಸ್ನೇಹಿತರೆ. ಅನೇಕ ಶಿಕ್ಷಕರು ನನಗೆ ಕರೆ ಮಾಡಿದರು, 100 ಕರೆಗಳು ನನಗೆ. ಅದು ಬೀದರ್ನ ತುದಿಯಿಂದ ಹಿಡಿದು ಚಾಮರಾಜನಗರದವರೆಗೂ, ಮಂಗಳೂರಿಂದ ಹಿಡಿದು ಈ ಕಡೆ ಕೋಲಾರದವರೆಗೂ 100 ಶಿಕ್ಷಕರು ಶಿಕ್ಷಕಿಯರು ನನಗೆ ಕರೆ ಮಾಡಿ, ನೀವು ಹೇಳಿರೋದ್ರಲ್ಲಿ ಏನೇನೂ ಹೆಚ್ಚಿಲ್ಲ ಕಡಿಮೆ ಇಲ್ಲ ಸರ್, ಸರಿಯಾಗಿ ಹೇಳಿದ್ದೀರಿ. ನಮ್ಮ ದುರಂತ, ನಮ್ಮ ಪರಿಸ್ಥಿತಿ, ನಮ್ಮ ಈ ಒಂದು ಶೋಚನೀಯ ಪರಿಸ್ಥಿತಿ ಯಾರಿಗೂ ಹೇಳಬಾರ್ದಾಗಿದೆ ನಮ್ಮ ಪರಿಸ್ಥಿತಿ ಅಂತ ಹೇಳಿ ಅನೇಕರು ನನಗೆ ಕರೆ ಮಾಡಿದರು. ನೀವು ಆಡಿಯೋ ಕೂಡ ಕೇಳಬಹುದು. 1ನೇ ಕ್ಲಾಸ್ ಹಿಡ್ಕೊಂಡು 8ನೇ ಕ್ಲಾಸ್ ತನಕ ನನ್ನಲ್ಲಿ 800 ಮಕ್ಕಳು ದಾಖಲೆ, ಡೈಲಿ 600-700 ಮಕ್ಕಳು ಬರ್ತವೆ. ಅಷ್ಟು ಮಕ್ಕಳದ್ದು ನಾನು ಊಟ ಹಾಕಿಸ್ಬೇಕು, ಅವ್ರದ್ದು ಮೊಟ್ಟೆ ಹಾಕಿಸ್ಬೇಕು, ಅವ್ರ ಬಾಳೆಹಣ್ಣು ತೊಗೊಂಡಿದ್ದು ಹಾಕ್ಬೇಕು. ಅದು ಮತ್ತೆ ಬರೀ ಮ್ಯಾನ್ಯುವಲ್ ಆಗೆಲ್ಲ ಮತ್ತೆ ಆನ್ಲೈನ್ ಅಲ್ಲಿ ಪ್ರತಿದಿನ ಹಾಕ್ಬೇಕು, ಎಲ್ಲಾನು ಬರೀಬೇಕು. ಅದ್ರದ್ದು ಬರೋದು ಮಾಡಿ ಪ್ರತಿದಿನ ಇಷ್ಟು ಹೋಯ್ತು, ಇಷ್ಟು ಅಕ್ಕಿ ಹೋಯ್ತು, ಇಷ್ಟು ಬೇಳೆ ಹೋಯ್ತು, ಇಷ್ಟು ಬಾಳೆಹಣ್ಣು ಹೋದ್ರು, ಇಷ್ಟು ತತ್ತಿ ತಿಂದ್ರು. ಅದು ಪ್ರತಿಯೊಬ್ಬರು ಇವನು ಬಾಳೆಹಣ್ಣು ತಿಂದ ಇವ್ನು ತತ್ತಿ ತಿಂದ ಅಂತ ನಾನು ಕ್ಲಿಕ್ ಮಾಡ್ಬೇಕು ಆನ್ಲೈನ್ ಅಲ್ಲಿ. ಟೀಚರ್ಸ್ ಹೆಡ್ ಮಾಸ್ಟರ್ ಹಾಕ್ಬೇಕು. ಹೆಡ್ ಮಾಸ್ಟರ್ ಹಾಕ್ಬೇಕಂದ್ರೆ ಎಲ್ಲಿ ಒಬ್ಬ ಕಂಪ್ಯೂಟರ್ ಆಪರೇಟರ್ ನೀವು ಅಂತ 800 ಮಕ್ಕಳನ್ನ ನಿರ್ವಹಣೆ ಮಾಡ್ಬೇಕಾದ್ರೆ 3-4 ಗಂಟೆ ಹೋದ್ರು ಆಗಲ್ಲ. ಅದು ಮತ್ತೆ ಕಷ್ಟ ಎಷ್ಟಾಗ್ತದ ಅದು. ಈಗ ಸರ್ಕಾರ ನನಗೇನ್ ಕೊಡ್ಬೇಕು, ಪ್ರತಿ ಶಾಲೆಯಲ್ಲಿ ಒಂದು ಡಿ ಗುರು ಕೊಡ್ಬೇಕು, ಅಟೆಂಡರ್ ಕೊಡ್ಬೇಕು, ಕ್ಲರ್ಕ್ ಕೊಡ್ಬೇಕು. ಈ ಗೌರ್ಮೆಂಟ್ ನಮ್ಮ ಸ್ಕೂಲ್ 800 ಮಕ್ಕಳು, ಒಂದು ಕ್ಲರ್ಕ್ ಇಲ್ಲ, ಒಂದು ಅಟೆಂಡರ್ ಇಲ್ಲ. ನಾನ್ ಟೀಚಿಂಗ್ ಸ್ಟಾಫೇ ಇಲ್ಲ ಸರ್. ಇಡೀ ಪ್ರೈಮರಿ ಸೆಕ್ಷನ್ ಇಡೀ ರಾಜ್ಯದಾಗೆ ನಾನ್ ಟೀಚಿಂಗ್ ಸ್ಟಾಫೇ ಇಲ್ಲ. ಈಗ ಎಲ್ಲಾನು ಈಗ ಆನ್ಲೈನ್ ಮಾಡಿದಾರೆ. ಆನ್ಲೈನ್ ಮಾಡೋದು ಒಬ್ಬ ಕಂಪ್ಯೂಟರ್ ಆಪರೇಟರ್ ಕೊಡ್ಬೇಕಾ ಕೊಡ್ಬಾರ್ದು ಗಿಡ ಸ್ಕೂಲ್ಗೆ? ಈಗ ಉಳಿದು ನಾನು ಡಾಟಾಗಳನ್ನ ನಾನೇ ಪಾಠ ಮಾಡು, ನಾನೇ ಡಾಟಾ ಹಾಕಂದ್ರೆ ಸಾಧ್ಯ ಆದ ವಿಚಾರ ಮಾಡಿ ನೋಡೋಣ. ನನ್ನ ಶಾಲೆಗೆ ಶಾಂಕ್ಷನ್ ಆದ ಹುದ್ದೆಗಳು ಇಷ್ಟು 29. ಕಾರ್ಯನಿರ್ವಹಿಸೋದ್ರೆ ಎಷ್ಟು? 10 ಜನ. ಇಡೀ ನಮ್ಮ ಕರ್ನಾಟಕದಲ್ಲಿ 60,000 ಜನ ನೇಮಕಾತಿ ಮಾಡ್ಕೋಬೇಕು ಸರ್ಕಾರ. ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಬೋಧಕೇತರ ನಾನ್ ಟೀಚಿಂಗ್ ಸಿಬ್ಬಂದಿನೇ ಇಲ್ವಂತೆ. ಶಾಲೆಯಲ್ಲಿ ಇರುವಂತಹ ಶಿಕ್ಷಕರು ಹೀಗೆ ಪಾಠ ಪ್ರವಚನಗಳನ್ನು ಕಡಿಮೆ ಮಾಡಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ರೆ ಅವ್ರ ಕ್ವಾಲಿಟಿ ಯಾವಾಗ ಕೊಡಬೇಕು, ರಿಸಲ್ಟ್ಸ್ ಯಾವಾಗ ಬರಬೇಕು, ಅಥವಾ ಪೋರ್ಷನ್ಸ್ ಯಾವಾಗ ಕಂಪ್ಲೀಟ್ ಮಾಡಬೇಕು, ಇದೆಲ್ಲ ಆಗದಿದ್ರೆ ಮತ್ತು ಮಕ್ಕಳ ಭವಿಷ್ಯ ಏನಾಗಬೇಕು? ಉಳ್ಳವರು ಶಿವಾಲಯ ಮಾಡುವರು, ನಾನೇನೋ ಮಾಡಲಿ ಬಡವನೇ ಅಂತ ವಚನಕಾರರು ಹೇಳಿದ ಹಾಗೆ ಯಾರೋ ಇರೋರು ಅವ್ರನ್ನ ಮಕ್ಕಳನ್ನ ತಗೊಂಡೋಗಿ ಖಾಸಗಿ ಶಾಲೆಗಳಿಗೂ ಎಲ್ಲೋ ಒಂದು ಕಡೆ ಸೇರಿಸ್ಬೋದು. ಆದರೆ ನಿಜಕ್ಕೂ ಸರ್ಕಾರಿ ಶಾಲೆಯಲ್ಲೇ ಒಂದು ನನ್ನ ಮಗು ಓದಿ ಮುಂದೆ ಏನೋ ದೊಡ್ಡದಾಗಬೇಕು ಅಂತ ಕನಸು ಕಟ್ಟಿರೋ ಯಾರೋ ಹಳ್ಳಿಗಾಡಿನ ಜನರಿಗೆ ಅಥವಾ ನಗರದಲ್ಲೇ ಬಡತನದಲ್ಲಿ ಬದುಕ್ತಿರೋರ ಮಕ್ಕಳ ಭವಿಷ್ಯ ಏನೋ? ಒಂದು ಗಾದೆ ಇದೆ ನಮ್ಮಲ್ಲಿ, ಒಂದು ದೊಡ್ಡ ಗಾದೆ ಇದೆ. ನೀನು ಒಂದು ಸಮಾಜವನ್ನು ನಾಶ ಮಾಡಬೇಕು ಅಂತಂದರೆ ಅಲ್ಲಿನ ಶಿಕ್ಷಣ ವ್ಯವಸ್ಥೆಯನ್ನು ನಾಶ ಮಾಡಿಬಿಡು ಸಾಕು, ಆ ಸಮಾಜ ನಾಶ ಆಗಿಬಿಡುತ್ತೆ ಅಂತ ದೊಡ್ಡವರು ಯಾರೋ ಬರೆದಿದ್ದಾರೆ. ಆ ರೀತಿ ಏನಾದ್ರು ಈ ಸರ್ಕಾರಗಳು ಹುನ್ನಾರ ಇರಬಹುದಾ? ಯೋಚನೆ ಮಾಡಬೇಕು. ಹಾಗಾಗಿ ಇತ್ತೀಚೆಗೆ ಒಬ್ಬರು ಶಿಕ್ಷಕರು ನನಗೆ ಕರೆ ಮಾಡಿ ಅವರ ಅನುಭವನ ಹಂಚಿಕೊಂಡ್ರು. ಬೆಳಗಾವಿ ಜಿಲ್ಲೆಯ ಊರು, ಒಂದು ಗ್ರಾಮ. ಆ ಗ್ರಾಮದ ಹತ್ತಿರ ಒಂದು ಶಾಲೆ. ಆ ಶಾಲೆಯ ಒಬ್ಬ ನಿಜವಾಗಿಯೂ ಮಕ್ಕಳಿಗೆ ಒಳ್ಳೆ ಪಾಠ ಕಲಿಸ್ಬೇಕು, ಶಿಕ್ಷಣ ಹೇಳ್ಕೊಡ್ಬೇಕು, ಅವ್ರ ಎದೆಗೆ ಅಕ್ಷರ ಹಾಕಬೇಕು ಅಂತ ಮನಸ್ಸಿರುವಂತಹ ಶಿಕ್ಷಕ. ಅವರು ತನ್ನ ಶಾಲೆಗೆ ತನಗೋಸ್ಕರ ಅಲ್ಲ, ತನಗೇನೋ ಫೆಸಿಲಿಟಿ ಕೊಡಿ, ಸಂಬಳ ಸವಲತ್ತು ಕೊಡಿ, TA ಜಾಸ್ತಿ ಮಾಡಿ, ಇನ್ನೊಂದು ಟ್ರಾವೆಲ್ ಅಲವೆನ್ಸ್ ಕೊಡಿ ಅಂತ ಕೇಳಿಲ್ಲ ಅವರು, ಅಥವಾ ತನಗೊಂದು ಇನ್ನೊಂದೇನೋ ಐಷಾರಾಮಿ ಮನೆ ಕೊಡಿ ಕೇಳಿಲ್ಲ ಅವರು, ತನಗೆ ರಜೆ ಬೇಕು ಅಂತ ಕೇಳಿಲ್ಲ. ಅವರು ಕೇಳಿರೋದು ಏನನ್ನ? ಅವರು ಕೇಳಿದ್ದು ಈ ಸರ್ಕಾರಿ ಶಾಲೆಗೆ ಒಂದು ಕೊಠಡಿ ಬೇಕು, ಇನ್ನೊಂದು ಎಕ್ಸ್ಟ್ರಾ ಕೊಠಡಿ ಬೇಕು, ಒಂದು ರೂಮ್ ಬೇಕು, ಕ್ಲಾಸ್ ರೂಮ್ ಕಟ್ಟಿಸ್ಕೊಡಿ ಅಂತ ಅನೇಕ ವರ್ಷಗಳಿಂದ ಕೇಳಿದ್ರಂತೆ. BEOಗಳು, ಸರ್ಕಾರಿ ಇಲಾಖೆ, ಶಿಕ್ಷಣ ಇಲಾಖೆ ಸ್ಪಂದಿಸದೇ ಇದ್ದ ಕಾರಣಕ್ಕೆ ಅವರು ಕೊನೆ ಅಸ್ತ್ರವಾಗಿ ಒಂದು ಪಾದಯಾತ್ರೆ ಮಾಡಿದ್ದಾರೆ. ಒಂದು ಆ ಊರಿನಿಂದ BEO ಕಚೇರಿವರೆಗೂ ಪಾದಯಾತ್ರೆ ಮಾಡಿದ್ದಾರೆ. ಅವರನ್ನು ತತ್ಕ್ಷಣದಿಂದ ಜಾರಿಗೆ ಬರೋ ಹಾಗೆ ಸಸ್ಪೆಂಡ್ ಮಾಡಲಾಗಿತ್ತು. ಈಗ ಅವ್ರನ್ನ ವಾಪಸ್ ತೊಗೊಂಡಿರಬೇಕು. ತತ್ಕ್ಷಣದ ಅವ್ರನ್ನ ಸಸ್ಪೆಂಡ್ ಮಾಡಿದರು. ಯಾಕೆ? ಅದಕ್ಕೆ ಆ ಶಿಕ್ಷಕರು ನನಗೆ ಹೇಳ್ತಿದ್ದು, ಸರ್ ಇದೇ ಒಂದು ಶಾಲೆಯಲ್ಲಿ, ಆ ಶಾಲೆಯಲ್ಲ ಬೇರೆ ಒಂದು ಶಾಲೆಯಲ್ಲಿ ಒಂದು ಶಿಕ್ಷಕಿ ಈ ಯಾವುದೋ ಅನೈತಿಕ ಲವಿಡವಿ ಪ್ರಕರಣದಲ್ಲಿ ಸಿಕ್ಕಿಬಿದ್ದರು. ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ 2 ತಿಂಗಳು ತನಿಖೆ ಮಾಡಿ ಆಮೇಲೆ ಮಾಡಿದರು.
2 ತಿಂಗಳು ತನಿಖೆ ಮಾಡಿದರು. ಒಂದು ಲವಿ ಡವಿ ಪ್ರಕರಣಕ್ಕೆ ಸಿಕ್ಕಂಥ ಶಿಕ್ಷಕಿ ಶಾಲೆಯಲ್ಲೇ ಕ್ಲಾಸ್ ರೂಮ್ನಲ್ಲೇ ಅವ್ರನ್ನ 2 ತಿಂಗಳು ಸಮಯ ತೊಗೊಂಡು ಆನಂತರ ಆ ಗಂಡಸನ್ನು ಅವನನ್ನು ಸಸ್ಪೆಂಡ್ ಮಾಡಲಾಯಿತು, ಹೆಣ್ಮಗಳನ್ನ ಸಸ್ಪೆಂಡ್ ಮಾಡಲಿಲ್ಲ. ಸೊ ಆ ಪ್ರಕರಣದಲ್ಲಿ 2 ತಿಂಗಳು ತೊಗೊಂಡಿದ್ದಾರೆ. ನಾನು ಕೇಳಿದ್ದೇನನ್ನು ಸರ್, ನನ್ನ ಮಕ್ಕಳಿಗೆ, ಇಲ್ಲಿ ಓದ್ತಾ ಇರೋ ಮಕ್ಕಳಿಗೆ, ಈ ಹಳ್ಳಿಯ ಬಡ ಮಕ್ಕಳಿಗೆ, ನೊಂದಂಥ ಮಕ್ಕಳಿಗೆ ಇವ್ರಿಗೆ ಇನ್ನೊಂದಷ್ಟು ಕ್ಲಾಸ್ ರೂಮ್ ಎಕ್ಸ್ಟ್ರಾ ಕೊಡಿ ಅಂತ ನಾನೊಂದು ಪಾದಯಾತ್ರೆ ಮಾಡಿದ್ದಕ್ಕೆ, ಆ ಪಾದಯಾತ್ರೆ ಮಾಡೋಕ್ಕೆ ಮೊದಲು ನಾನು ಎಲ್ಲ ಮಾಡಿದ್ದೇನೆ. ಇವ್ರ ಪ್ರೊಸೀಜರ್ ಏನಿದೆ ಹೋಗಿದ್ದೇನೆ, ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇನೆ, ಎಲ್ಲ ಮಾಡಿದ್ದೇನೆ, ವರ್ಷಗಟ್ಟಲೆ ಓಡಾಡಿದ್ದೇನೆ. ಆಗದೇ ಇರೋ ಕಾರಣಕ್ಕೆ ಕೊನೆ ಹಸ್ತ್ರ ಅಂತ ಅದನ್ನು ಮಾಡಿದರೆ ನೀವು ನನ್ನನ್ನು ಯಾವುದೇ ಮಾತುಕತೆ ಕೇಳಿದೆ ನನ್ನನ್ನು ತತ್ಕ್ಷಣ ಸಸ್ಪೆಂಡ್ ಮಾಡ್ತಿರಲ್ಲ, ಏನಿದೆ ನಿಮ್ಮ ಈಗೋ ಅನ್ನೋದು ಅವ್ರ ಪ್ರಶ್ನೆ. ಇದರಿಂದ ಯಾರಿಗೂ ಹರ್ಟ್ ಮಾಡುವ, ನೋವು ಮಾಡುವ ಉದ್ದೇಶ ನನಗಿಲ್ಲ. ಆದರೆ ನನಗಿರುವಂಥದ್ದು ಬಹಳ ಕಳಕಳಿಯ ಮನವಿ ಇಷ್ಟೇ. ಒಂದು ಶಿಕ್ಷಿತ ಸಮಾಜ, ಒಂದು ಅಕ್ಷರ ಬಲ್ಲ ಸಮಾಜ ಈ ದೇಶದ ನಿಜವಾದ ಆಸ್ತಿ. 1000 ಗಟ್ಟಲೆ ಹುದ್ದೆಗಳು ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇದ್ದಾವೆ, ಯಾವತ್ತು ತುಂಬ್ತೀರಿ? ಇನ್ನೊಂದು ಬಹಳ ಘೋರವಾದಂಥ ಸತ್ಯ ನನಗೊಬ್ಬರು ಶಿಕ್ಷಕರು ಬಿಚ್ಚಿಟ್ರು. 1997-98 ಕಾಲಮಾನದಲ್ಲಿರಬಹುದು. JH ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಗೋವಿಂದಗೌಡರು ಶಿಕ್ಷಣ ಮಂತ್ರಿಗಳಂತೆ. ಆಗ ಸುಮಾರು 1 ಲಕ್ಷ ಜನ ಶಿಕ್ಷಕರನ್ನು ಸರ್ಕಾರ ನೇಮಿಸ್ಕೊಂಡಿತ್ತು, ಫುಲ್ ಟೈಮ್ ಪರ್ಮನೆಂಟ್. ಅವರು ಇನ್ನೇನು ನಿವೃತ್ತರಾಗೋ ಕಾಲ ಬಂದಿದೆ ಈಗ. ಯಾಕಂದರೆ ನೀವು ಯೋಚನೆ ಮಾಡಿ, 96-97 30 ವರ್ಷ ಮುಗೀತು. ಅವ್ರು 30 ವರ್ಷಕ್ಕೆ ಅನೇಕರ ಸರ್ಕಾರಿ ನೌಕರಿ ಮುಗೀತದೆ. ಇನ್ನೊಂದು 2-3 ವರ್ಷಕ್ಕೆ 1 ಲಕ್ಷ ಜನ ಸರ್ಕಾರಿ ನೌಕರರು ರಿಟೈರ್ ಆಗ್ತಾರೆ. ಅವ್ರನ್ನ ತುಂಬೋದು ಯಾವಾಗ? ಈಗಾಗಲೇ ಒಂದು 50,000-60,000 ಸಾವಿರ ಹುದ್ದೆ ಶಿಕ್ಷಕರದ್ದೇ ಖಾಲಿ ಇದೆ. ಜೊತೆಗೆ ಅವರು 1 ಲಕ್ಷ ಜನ ರಿಟೈರ್ ಆದರೆ ಏನಾಗುತ್ತೆ ನಮ್ಮ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ? ಇದನ್ನು ದಯವಿಟ್ಟು ಭಾಳ ಗಂಭೀರವಾಗಿ ಸರ್ಕಾರ, ಜನನೂ ಕೂಡ ಯೋಚನೆ ಮಾಡಬೇಕು, ಎಲ್ಲರೂ ಯೋಚನೆ ಮಾಡಬೇಕು. ನಾವು ಇಲ್ಲಿ ಕೂತ್ಕೊಂಡು ಧರ್ಮದ ಬಗ್ಗೆ, ಇನ್ನೊಂದ್ರ ಬಗ್ಗೆ ಸ್ಟೇಟಸ್ ಹಾಕ್ತಾ ಅವನ ಮೇಲೆ ಇವನ ಮೇಲೆ ಅವ್ನು ಮಾತಾಡ್ತಾ ಕೂರೋಕ್ಕೆ ಮುಂಚೆ ಇದನ್ನು ನಾವು ಕೇಳಬೇಕಾಗಿರೋದು. ದುಡಿಯುವ ಕೈಗೆ ಕೆಲಸ, ಓದುವ ಮಕ್ಕಳಿಗೆ ಅಕ್ಷರ, ತಿನ್ನುವ ಬಾಯಿಗೆ ಅನ್ನ, ಇಂಥದನ್ನು ಯೋಚನೆ ಮಾಡಬೇಕು. ಜೊತೆಗೆ ಭಾಳ ಮುಖ್ಯವಾಗಿ ಆರೋಗ್ಯ. ಬಂದು ನೋಡಿ ಸರ್ಕಾರಿ ಆಸ್ಪತ್ರೆಗಳು ಏನಾಗಿದ್ದಾವೆ, ಲಂಚ ಇಲ್ಲದೆ ಕೆಲಸ ಆಗುತ್ತಂತ. ಇತ್ತೀಚೆಗೆ ಒಬ್ಬರು ಪೋಸ್ಟ್ ಹಾಕಿದರೆ ನೀವು ನೋಡಿರ್ಬೇಕು ಸ್ನೇಹಿತರೆ. ಸತ್ತಾಗ ದೇಹ ಬಿಡಿಸ್ಕೊಳ್ಳೋಕ್ಕೂ ಲಂಚ, ದೇಹ ತೊಗೊಂಬಂದು ಪೋಸ್ಟ್ಮಾರ್ಟಮ್ ಮಾಡೋಕ್ಕೆ ಲಂಚ, ಪೋಸ್ಟ್ಮಾರ್ಟಮ್ ಆದಮೇಲೆ ಅದನ್ನು ಶವಾಗಾರದಲ್ಲಿ ಇಡೋಕ್ಕೆ ಲಂಚ, ಶವಾಗಾರದಿಂದ ಅದನ್ನು ಸ್ಮಶಾನಕ್ಕೆ ಒಯ್ದಾಗ ಲಂಚ, ಸ್ಮಶಾನಕ್ಕೆ ಹೋದ್ಮೇಲೆ ಡೆತ್ ಸರ್ಟಿಫಿಕೇಟ್ ತೊಗೊಳಕ್ಕೆ ಲಂಚ. ಎಲ್ಲಿದೆ ಪ್ರಜಾಪ್ರಭುತ್ವ? ಒಂದು ದೇಶ, ಒಂದು ನಾಡು, ಬಹಳ ಮುಖ್ಯವಾಗಿ ಆ ದೇಶದಲ್ಲಿ ಶಿಕ್ಷಣ ಮತ್ತು ಆರೋಗ್ಯವನ್ನು ಉಚಿತವಾಗಿ ಕೊಟ್ಟರೆ ಆ ನಾಡು ಬಹಳ ಸುಭದ್ರವಾಗಿ ಬೆಳೆಯುತ್ತೆ. ಅನೇಕ ದೇಶಗಳಿದ್ದಾವೆ. ಆದರೆ ನಮ್ಮಲ್ಲಿ ದುರಂತ ಏನು ಅಂತಂದರೆ ಈ ಎರಡೂ ತುಂಬ ಕಾಸ್ಟ್ಲಿ ಮಾಡಿಡಲಾಗಿದೆ. ಶಿಕ್ಷಣ ಹೈ ಕಾಸ್ಟ್ಲಿ, ಆರೋಗ್ಯ ಅಂತ ಕೇಳಲೇಬೇಡಿ ನೀವು ಅದನ್ನಂತೂ. ಎಲ್ಲ ಇವತ್ತು ಬರೀ ಖಾಸಗಿ ಶಾಲೆ, ಖಾಸಗಿ ಕಾಲೇಜು, ಖಾಸಗಿ ನರ್ಸಿಂಗ್ ಹೋಮು, ಖಾಸಗಿ ಆಸ್ಪತ್ರೆ, ಹೈಟೆಕ್ ಆಸ್ಪತ್ರೆ, ಕಾರ್ಪೊರೇಟ್ ಆಸ್ಪತ್ರೆ, ಕಾರ್ಪೊರೇಟ್ ಶಾಲೆಗಳು ಕೂಡ. ಈಗ ಒಂದು ಶಾಲೆಯಲ್ಲಿ ನಾನು ಮೊನ್ನೆ ನೋಡ್ತಾ ಇದ್ದೆ, ಇಡೀ ನಮ್ಮ ಕ್ಯಾಂಪಸ್ಸೇ ಕಾರ್ಪೊರೇಟ್ ಆಫೀಸ್ ಥರ ಇದೆ, ಕಳಿಸಿ ನಿಮ್ಮ ಮಕ್ಕಳನ್ನ ಅಂತ. ಅಂದರೆ ಇವತ್ತಿಂದ ನೀವು ಕಾರ್ಪೊರೇಟ್ನಲ್ಲಿ ದುಡಿಯುವ ಮಕ್ಕಳನ್ನ ಇಲ್ಲೇ ರೆಡಿ ಮಾಡಿ ಕಳಿಸೋದು. ಅಂದರೆ ಸೇಮ್ ಲೈಕ್ ಒಂದು ಬಾಯ್ಲರ್ ಕೋಳಿ ಫಾರ್ಮ್ ಥರ ಅಥವಾ ಒಂದು ಕುರಿ ಮಂದೆ ಥರ. ಎಲ್ಲರೂ ಕೂತು ಯೋಚನೆ ಮಾಡಿ, ಮಾತಾಡಿ, ಪತ್ರ ಬರೆದು, ಆರ್ಟಿಕಲ್ಗಳು ಬರೆದು, ಚಳುವಳಿಗಳು ಮಾಡಬೇಕಾದಂಥ ಕಾಲ ಅಂತ ನನಗನ್ನಿಸ್ತದೆ. ಸರ್ಕಾರಿ ಶಾಲೆ ಉಳಿಲಿ. ಯಾಕೆ ಉಳಿಬೇಕು? ಮಕ್ಕಳು ಎದೆಗೆ ಅಕ್ಷರ ಬೀಳಬೇಕು. ಯಾಕೆ ಅಕ್ಷರ ಬೀಳಬೇಕು? ಅಕ್ಷರ ಕಲಿತ ಮಗು ಪ್ರಶ್ನೆ ಕೇಳುವ ನಾಗರಿಕನಾಗಿ ಬೆಳೆಯುತ್ತೆ. ಪ್ರಶ್ನೆ ಕೇಳುವ ಮಗು ಮುಂದೆ ಈ ದೇಶದ ನಿಜವಾದ ಪ್ರಜೆಯಾಗಿ ಬೆಳೆಯುತ್ತೆ. ಬಹುಶಃ ಈ ರಾಜಕಾರಣಿಗಳಿಗೆ ಒಂದು ಪ್ರಜೆ, ಒಂದು ಮಗು ಪ್ರಶ್ನೆ ಕೇಳುವುದು ಬೇಕಾಗಿಲ್ವೇನೋ? ಅದಕ್ಕೆ ಈ ಶಿಕ್ಷಣ ವ್ಯವಸ್ಥೆಯನ್ನು ಬುಡಮೇಲು ಮಾಡಲಿಕ್ಕೆ ಹೊರಟಿದ್ದಾರೆ. ಯೋಚನೆ ಮಾಡಿ.